ಅಂಗಡಿ ಎಲ್ಲ ಏನೂ ಇಲ್ಲ, ಮನೆಯೇ ನನಗೆಲ್ಲ ಆಗ್ಬಿಟ್ಟಿದೆ. ಇಂದಾನೆ ಕಸ್ಟಮರ್ ಎಲ್ಲ ಬಟ್ಟೆ ಕಳಿಸ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ನನ್ನ ಇವತ್ತಿನ ರೊಟೀನ್ನ ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ. ಮನೆಯಲ್ಲಿ ಯಾವ ಥರ ಇರುತ್ತೆ ನನ್ನ ಕೆಲಸ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಈ ಟೈಮಲ್ಲಿ ನಾನು ಅಂಗಡಿಗೆ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ದೆ. 11 ಗಂಟೆ 11:30 ಅಷ್ಟೊತ್ತಿಗೆ ಮನೆ ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗಿಸಿ ನಾನು ಅಂಗಡಿಗೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೆ. ಈಗ ಅಂಗಡಿ ಎಲ್ಲ ಏನೂ ಇಲ್ಲ, ಮನೆಯೇ ನನಗೆಲ್ಲ ಆಗ್ಬಿಟ್ಟಿದೆ. ಮನೆಯಲ್ಲೇ ಸ್ಟಿಚಿಂಗ್ ಕೆಲಸ ಶುರು ಮಾಡಿದ್ದೀನಿ. ಆಯಿತು, ಒಂದು 15 ಡೇಸಿಂದ ನಾನು ಮನೇಲೇ ಸ್ಟಿಚಿಂಗ್ ಶುರು ಮಾಡ್ತಾಯಿದ್ದೀನಿ. ಅಲ್ಲಿ ತನಕ ಮನೆಯೆಲ್ಲ ಸೆಟ್ ಮಾಡ್ಕೊಳ್ಳೋದು, ಜೋಡಿಸೋದು ಇದೇ ಸರಿ ಹೋಗ್ತಾಯಿತ್ತು. ನನಗೆ ಅಲ್ಲಿಂದ ನಮ್ಮ ಹಳೆ ಏರಿಯಾಯಿಂದನೇ ಕಸ್ಟಮರ್ ಎಲ್ಲ ಬಟ್ಟೆ ಕಳಿಸ್ತಾ ಇದ್ದಾರೆ. ನಾನು ಹೋಗ್ತಾ ಇರ್ತೀನಿ, ಒಂದು 10 ದಿನಕ್ಕೆ 15 ದಿನಕ್ಕೆ ಒಂದು ಸಲ ಹೋಗ್ತಾ ಇರ್ತೀನಿ. ಮತ್ತು ನಮ್ಮ ಯಜಮಾನರು ಹೋಗ್ತಾ ಬರ್ತಾ ಇರ್ತಾರೆ, ಅವ್ರ ಕೈಲಿ ಕೂಡ ಕಳಿಸ್ತಾರೆ. ಪರಿಚಯ ಆಗಿದೆ ಅಲ್ವಾ, ತುಂಬ ವರ್ಷದಿಂದ ಇದ್ದಿದ್ದು ಏರಿಯಾ, ಪರಿಚಯ ಆಗಿದೆ. ಹಾಗಾಗಿ ಅವ್ರ ಕೈಲಿ ಕೂಡ ಕೊಟ್ಟು ಕಳಿಸ್ತಾ ಇದ್ದಾರೆ. ನಾನು ಡೈಲಿ ಮನೆ ಕೆಲಸ ಎಲ್ಲ ಮುಗಿಸಿ 2 ಬ್ಲೌಸ್ ಅಂತೂ ಕಂಪಲ್ಸರಿ ಸ್ಟಿಚ್ ಮಾಡೇ ಮಾಡ್ತೀನಿ. 3 ಗಂಟೆ ಹಂಗೆ ಕೂತ್ಕೊಂಡ್ರು ಸ್ಟಿಚಿಂಗಿಗೆ 5-5:30 ತನಕ ಸ್ಟಿಚ್ ಮಾಡ್ತೀನಿ. ಮಿಷಿನಲ್ಲಿ ಯಾವ ಥರ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಈಗ ನನಗೆ ಯಾವ ಥರ ಆಗಿದೆ ಅಂದರೆ, ನಾನು ಟೈಲರಿಂಗ್ ಕೆಲಸ ಸ್ಟಾರ್ಟಿಂಗಲ್ಲಿ ಕಲಿತು ನಾನು ಕೆಲಸ ಶುರು ಮಾಡಿದ್ನಲ್ಲ, ಆಗ ಮನೇಲಿ ಸ್ಟಿಚ್ ಮಾಡೋಕ್ಕೆ ಅಂತ ಶುರು ಮಾಡಿದಾಗ ಒಂಥರ ಎಕ್ಸೈಟ್ಮೆಂಟ್ ಅದು. ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ಬೇಕು, ಹೊಲಿಬೇಕು, ಬೇಗ ಮಿಷಿನ್ ಮೇಲೆ ಕೂತ್ಕೋಬೇಕು. ಸ್ಟಿಚಿಂಗು ಕೂತ್ಕೊಂಡ್ರೆ ಎದ್ದೇಳೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. ಇನ್ನೊಂದು ಸ್ವಲ್ಪ ಮಾಡೋಣ ಅಂತ ಹಾಗೆಯೇ ಕೆಲಸ ಮಾಡ್ತಾಯಿದ್ದೆ. ಈಗ ಆ ಥರ ಫೀಲ್ ಆಗ್ತಾಯಿದೆ ನನಗೆ ಮನೇಲಿ ಸ್ಟಿಚ್ ಮಾಡ್ತಾ ಇರೋದಕ್ಕೆ. ನೀವು ಕೂಡ ತುಂಬ ಜನ ಹೇಳ್ತಾ ಇದ್ದೀರಾ, ಇಲ್ಲೆಲ್ಲಾದರೂ ನೋಡ್ಕೊಳ್ಳಿ, ಶಾಪ್ ಓಪನ್ ಮಾಡಿ ಅಂತ. ಈಗ ಸದ್ಯಕ್ಕೆ ಅದೆಲ್ಲ ಆಗದೆ ಇರೋ ಕೆಲಸ. ಯಾಕಂದರೆ ಅಲ್ಲಿ ಚೆನ್ನಾಗಿ ನನಗೆ ಅಡ್ಜಸ್ಟ್ ಆಗಿತ್ತು, ಮತ್ತು ಕೆಲಸದವರೆಲ್ಲ ನನಗೆ ತಕ್ಕಂಗೆ ಸಿಕ್ಕಿದ್ರು. ಈಗ ಇಲ್ಲಿ ನಾನು ಹೊಸದಾಗಿ ಅಂಗಡಿ ಮಾಡಿ ಅದನ್ನು ಮತ್ತೆ ಇಂಪ್ರೂವ್ ಮಾಡಿ ಮನೆ ಕೆಲಸ ಎಲ್ಲ ಮನೆ ಮೇಂಟೈನ್ ಮಾಡಿಕೊಂಡು ಅಂಗಡಿ ಮೇಂಟೈನ್ ಮಾಡ್ತೀನಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಯೂಟ್ಯೂಬ್ ಜೊತೆಗೆ ಮನೆಯಲ್ಲೇ ಎಷ್ಟಾಗುತ್ತೋ ಅಷ್ಟು ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಮನೆಯಲ್ಲೂ ಅಷ್ಟೇ ಹಸ್ಬೆಂಡು ಮಗ ಎಲ್ಲ ಏನು ಬೇಡ ಸಾಕು, ಇನ್ನು ಮನೇಲಿರಿ, ಮನೇಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಮನೆಯಲ್ಲೇ ಕೆಲಸನ ಶುರು ಮಾಡಿದ್ದೀನಿ. ಬನ್ನಿ ಮಿಷಿನ್ ನಾನು ಯಾವ ಥರ ಸೆಟ್ ಮಾಡ್ಕೊಂಡಿದ್ದೀನಿ, ಯಾವ ಥರ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಅದಕ್ಕಿಂತ ಮೊದಲು ಇವತ್ತು ಬ್ರೇಕ್ಫಾಸ್ಟ್ಗೆ ಪನ್ನೀರ್ ರೋಲ್ ಮತ್ತು ಪನ್ನೀರ್ ಟೋಸ್ಟ್ ಮಾಡಿದ್ದೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಸಲ ಮನೇಲಿ ಟ್ರೈ ಮಾಡಿ. ನಾನು ಹೆಚ್ಚಾಗಿ ಪನ್ನೀರ್ ರೆಸಿಪಿ ಮಾಡ್ತಾಯಿರ್ತೀನಿ. ಈ ಥರ ಪನ್ನೀರನ್ನ ಕೈಯಲ್ಲೇ ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಆಮೇಲೆ ನಾವು ಎಗ್ ಬುರ್ಜಿ ಮಾಡ್ತೀವಲ್ವ, ಅದೇ ಥರನೇ ಸೇಮ್ ಇಂಗ್ರೀಡಿಯೆಂಟ್ಸು. ಇದು ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಹಸಿಮೆಣಸಿನಕಾಯಿ, ಈರುಳ್ಳಿ, ಕರಿಬೇವು ಎಲ್ಲನೂ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಬೇಕಾದರೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೋದು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಪುಡಿ ಮಾಡಿ ಇಟ್ಕೊಂಡಿರೋಂಥ ಪನ್ನೀರನ್ನು ಅದರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಟೇಸ್ಟ್ಗೆ ತಕ್ಕಂತೆ ಉಪ್ಪನ್ನು ಹಾಕ್ಕೋಬೇಕು. ನಾವು ಎಗ್ ಬುರ್ಜಿ ಏನು ಮಾಡ್ತೀವಿ ಅದೇ ಥರನೇ ಮಾಡಬೇಕು, ಆದರೆ ಟೊಮೊಟೊ ಮಾತ್ರ ಹಾಕೋ ಹಾಗಿಲ್ಲ. ಬೇಕಾದರೆ ಇದಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರನ್ನು, ಮೆಣಸಿನ ಪುಡಿಯನ್ನು ಹಾಕ್ಕೋಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇಷ್ಟೇ, ತುಂಬ ಬೇಗ ಆಗಿಬಿಡುತ್ತೆ. ಪನ್ನೀರ್ ಬುರ್ಜಿ ಈಗ ರೆಡಿಯಾಗಿದೆ. ಚಪಾತಿನ ಒತ್ತಿ ಚಪಾತಿನ ಬೇಯಿಸ್ಕೊಂಡು ಅದ್ರ ಒಳಗಡೆ ಈ ಪನ್ನೀರ್ ಬುರ್ಜಿನ ಹಾಕಿ ರೋಲ್ ಮಾಡಿ ಇಡೋದು. ಅದೇ ಥರ ಬ್ರೆಡ್ಡನ್ನು ಕೂಡ ಅಷ್ಟೇ ಸ್ವಲ್ಪ ಬಟರ್ ಹಾಕಿ ಅದನ್ನು 2 ಕಡೆ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದ್ರ ಮಧ್ಯದಲ್ಲಿ ಈ ಪನ್ನೀರ್ ಬುರ್ಜಿನ ಹಾಕಿ ಮೇಲ್ಗಡೆ ಒಂದು ಬ್ರೆಡ್ ಇಟ್ಟು ಅದನ್ನು ಮಕ್ಕಳಿಗೆ ತಿನ್ನೋಕೆ ಕೊಡಿ. ಅವ್ರು ಸ್ಕೂಲಿಂದ ಬಂದಾಗ ಅವ್ರಿಗೆ ಸ್ನ್ಯಾಕ್ಸ್ ಥರ ಮಾಡಿಕೊಡಿ, ಟಿಫನ್ ಬಾಕ್ಸ್ಗೂ ಕೂಡ ಮಾಡಿಕೊಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಒಳ್ಳೆ ಪ್ರೋಟೀನ್ ಫುಡ್ಡು ಕೂಡ. ನಾವು ಹಾಗೆ ಚಪಾತಿ ಮಾಡಿ ಪಲ್ಯನ ಸೈಡಲ್ಲಿಟ್ಟು ಕೊಡೋದಕ್ಕಿಂತ ಸ್ವಲ್ಪ ಈ ಥರ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವ್ರಿಗೆ ತಿನ್ನೋದಕ್ಕೂ ತುಂಬ ಇಷ್ಟ ಆಗುತ್ತೆ. ಮತ್ತು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ತಿನ್ಬೋದು. ಯಾರೆಲ್ಲ ನಾನ್ ವೆಜ್ ತಿನ್ನಲ್ವೋ ಅವರು ಆದಷ್ಟು ವಾರದಲ್ಲಿ 3 ದಿನ ಆದ್ರೂ ಪನ್ನೀರ್ ಐಟಮ್ನ ಮಾಡ್ಕೊಂಡು ತಿನ್ನಿ, ತುಂಬ ಒಳ್ಳೆಯದು. ಈ ಕಡೆ ಇಟ್ಕೊಂಡಿದ್ದೀನಿ, ಒಂದು ಕಡೆ ಸೈಡಲ್ಲಿ ನನಗೆ ಕಂಫರ್ಟಬಲ್ ಆಗಿದೆ. ಇನ್ನೂ ವೈರ್ ಕನೆಕ್ಷನ್ ಎಲ್ಲ ಜಾಸ್ತಿ ತೊಗೊಂಡಿಲ್ಲ, ಅಂದರೆ ಇನ್ನೂ ವೈರ್ ಎಲ್ಲ ಸರಿಯಾಗಿ ಸೆಟ್ ಮಾಡಬೇಕು. ನನಗೆ ಪ್ಲಗ್ ಪಾಯಿಂಟು ಎಲ್ಲಿಂದ ಎಲ್ಲಿಗೆ ಅನ್ನೋದು ಗೊತ್ತಾದರೆ ನೀಟಾಗಿ ಮಾಡ್ಕೋಬೋದು. ಈಗ ಸ್ವಲ್ಪ ವೈರ್ ಕೂಡ ಜಾಸ್ತಿ ಉದ್ದನೇ ಇದೆ. ಈ ಥರ ನನ್ನ ಮಿಷಿನ್ನ ಈ ಜಾಗದಲ್ಲಿ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಈ ಮೆಟ್ಲು ಕೆಳಗಡೆ ನಾವು ಈ ಥರ ಕಬೋರ್ಡ್ ಮಾಡಿಸಿರೋದ್ರಿಂದ ನನಗೆ ಬಟ್ಟೆಗಳು ಇಟ್ಕೊಳ್ಳೋಕ್ಕೂ ಕೂಡ ಜಾಗ ಸಾಕಾಗುತ್ತೆ. ಇದೆಲ್ಲ ಮೊನ್ನೆ ಕೊಟ್ಟು ಕಳಿಸಿರೋದು. ಇನ್ನೂ ನಾನು ಅದು ಲೈನಿಂಗ್ ಎಲ್ಲ ತೊಗೊಂಡು ಸ್ಯಾರಿ ಎಲ್ಲ ಜಿಗ್ಜಾಗು ಫಾಲ್ಗೆಲ್ಲ ಕಳಿಸ್ಬೇಕು. ಹಾಗಾಗಿ ಬ್ಯಾಗಲ್ಲಿ ಹಾಗೇ ಇದೆ ಬಟ್ಟೆ, ಇನ್ನೂ ಎತ್ತಿ ಜೋಡಿಸಿಟ್ಟಿಲ್ಲ. ಒಂದೇ ಕಸ್ಟಮರ್ದು 8 ಬ್ಲೌಸ್ ಕಳಿಸಿದ್ದಾರೆ. ಶನಿವಾರ ಭಾನುವಾರ ತಂದುಕೊಡಿ ಅಂತ.
ನಿನ್ನೆ ಮಧ್ಯಾಹ್ನ ಒಂದು 4 ಗಂಟೆ ಆಯಿತು ನಂದು ಕೆಲಸ ಎಲ್ಲ ಮುಗಿಯೋಷ್ಟೊತ್ತಿಗೆ. 4 ಗಂಟೆ ಕೂತ್ಕೊಂಡು 5 ಗಂಟೆ ತನಕ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಟ್ಟಿದ್ದೀನಿ. ಮತ್ತು ಇನ್ನೊಂದು ಈ ರೆಡ್ ಕಲರ್ ಬ್ಲೌಸ್ನ ಅರ್ಧ ಸ್ಟಿಚ್ ಮಾಡಿದ್ದೀನಿ. ಇದನ್ನು ಅರ್ಧದಷ್ಟು ಸ್ಟಿಚ್ ಮಾಡಿಟ್ಟಿದ್ದೀನಿ. ಹೆಚ್ಚು ಕಡಿಮೆ 11:30 ಅಷ್ಟೊತ್ತಿಗೆ ಕಂಪ್ಲೀಟಾಗಿ ನನ್ನ ಮನೆ ಕೆಲಸ ಎಲ್ಲ ಮುಗಿಸಿ ಶಾಪ್ ಓಪನ್ ಮಾಡ್ತಾಯಿದ್ದೆ. ಆದರೆ ಈಗ ಮನೆಯಲ್ಲೇ ಇರೋದ್ರಿಂದ ಮನೆ ಕೆಲಸ ಎಲ್ಲ ಮುಗಿಯೋಷ್ಟೊತ್ತಿಗೆ ಮಧ್ಯಾಹ್ನ 2 ಗಂಟೆ ಆಗಿಬಿಡುತ್ತೆ. 2 ಗಂಟೆಗೆ ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಯಾವುದೆಲ್ಲ ಸ್ಟಿಚಿಂಗ್ ಮಾಡಬೇಕು, ಬ್ಲೌಸ್ ಕಟ್ ಮಾಡಬೇಕು, ಸ್ಯಾರಿ ಜಿಗ್ಜಾಗ ಕಳಿಸ್ಬೇಕು, ಫಾಲ್ ಹಾಕಬೇಕು, ಮತ್ತು ಅರ್ಜೆಂಟದು ಯಾವುದಿದೆ ಅದನ್ನೆಲ್ಲ ನೋಡಿಕೊಂಡು ಯಾವುದಾದ್ರೂ ಲೈನಿಂಗ್ ತರೋವಂಥದ್ದಿದ್ದರೆ ಅಂಥದ್ದನ್ನೆಲ್ಲ ಸ್ವಲ್ಪ ಡಿವೈಡ್ ಮಾಡಿಕೊಂಡು ಹೆಚ್ಚು ಕಡಿಮೆ ಒಂದು ಅರ್ಧ ಮುಕ್ಕಾಲು ಗಂಟೆ ಈ ಥರದ್ರಲ್ಲೇ ಆಗಿಬಿಡುತ್ತೆ. ನಾನು ಕರೆಕ್ಟಾಗಿ ಮಿಷಿನ್ ಮೇಲೆ ಕೂತ್ಕೊಳ್ಳೋಷ್ಟೊತ್ತಿಗೆ ನಾನು ಸ್ಟಿಚಿಂಗ್ ಕೆಲಸ ಶುರು ಮಾಡಬೇಕು ಅಂದರೆ 2:30ಇಂದ 3 ಗಂಟೆ ಆಗೇ ಬಿಡುತ್ತೆ. 3ರಿಂದ 5 ಗಂಟೆ ಅಷ್ಟೇ ಈಗ ನನಗೆ ಟೈಮ್ ಸಿಗ್ತಾ ಇರೋದು. ಮನೆಯಲ್ಲೇ ಇರೋದ್ರಿಂದ ಟೈಮ್ ಅಡ್ಜಸ್ಟ್ ಮಾಡೋದೇ ತುಂಬ ಕಷ್ಟ ಆಗ್ತಾಯಿದೆ. ಆದರೂ ನನಗೆ ಅಂಗಡೀಲಿ ಸ್ಟಿಚ್ ಮಾಡಿ ಕೈ ಸ್ವಲ್ಪ ಫಾಸ್ಟ್ ಇರೋದ್ರಿಂದ ನಾನು 3 ಗಂಟೆಯಿಂದ 5 ಗಂಟೆವರೆಗೂ ಸ್ಟಿಚಿಂಗ್ ಮಾಡಿದ್ರೂ ಕೂಡ ಹೆಚ್ಚು ಕಡಿಮೆ 2 ಬ್ಲೌಸ್ ಅಂತೂ ಪೂರ್ತಿ ಕಂಪ್ಲೀಟ್ ಮಾಡ್ತೀನಿ. ಅದ್ರ ಜೊತೆಗೆ ಸ್ಯಾರಿ ಫಾಲ್ ಏನಾದರೂ ಹಾಕೋದಿದ್ರೆ ಒಂದು 3-4 ಸ್ಯಾರಿ ಫಾಲ್ ಹಾಕ್ಬಿಡ್ತೀನಿ. ಇಲ್ದಿದ್ರೆ ಇನ್ನೊಂದು ಬ್ಲೌಸು ಅರ್ಧ ಆದ್ರೂ ಸ್ಟಿಚ್ ಮಾಡೇ ಮಾಡ್ತೀನಿ. ಏನೇ ಮಾಡಿದ್ರೂ 5 ಗಂಟೆ ಮೇಲೆ ಸ್ಟಿಚ್ ಮಾಡೋದಕ್ಕಾಗಲ್ಲ. ಯಾಕಂದರೆ ಸಂಜೆ ಕಾಫಿ ಟೈಮು, ಕಸ ಎಲ್ಲ ಗೂಡಿಸಿ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ದೀಪ ಹಚ್ಚಿ ಕಾಫಿ ಮಾಡ್ಕೊಂಡು ಕುಡಿದು ಮತ್ತೇನಾದರೂ ಬ್ಲೌಸು ಎಮ್ಮಿಂಗೆಲ್ಲ ಮಾಡೋದಿದ್ರೆ ಈಗ ನಾನೇ ಮಾಡ್ಕೋತಾ ಇದ್ದೀನಿ. ಮೊದಲಾದರೆ ನಮ್ಮ ಶಾಪಲ್ಲಿ ಎಮ್ಮಿಂಗ್ ಮಾಡೋದಕ್ಕೆ ಬೇರೆಯವ್ರು ಬರ್ತಾಯಿದ್ರು, ಬಂದು ತೊಗೊಂಡು ಹೋಗ್ತಾಯಿದ್ರು. ಈಗ ಇಲ್ಲಿ ನನಗೆ ಯಾರೂ ಅಷ್ಟು ಪರಿಚಯ ಇಲ್ಲ, ಹಾಗಾಗಿ ಎಮ್ಮಿಂಗ್ ಕೂಡ ನಾನೇ ಮಾಡ್ಕೋತಾ ಇದ್ದೀನಿ. ಮತ್ತು ನನಗೂ ಸೆಟ್ ಆಗಬೇಕು, ಹೇಗೆ ಮಾಡ್ತಾರೆ ಏನು ಅಂತ ಗೊತ್ತಾಗಲ್ಲ. ಹಾಗಾಗಿ ಎಮ್ಮಿಂಗ್ ಏನಾದರೂ ಅವತ್ತು ಸ್ಟಿಚ್ ಮಾಡಿರೋದನ್ನು ಅವತ್ತೇ ಎಮ್ಮಿಂಗೆಲ್ಲ ಮಾಡಿಟ್ಬಿಡ್ತೀನಿ. ಸದ್ಯಕ್ಕೀಗ ಡೈಲಿ 2 ಬ್ಲೌಸು ಸ್ಟಿಚ್ ಮಾಡ್ತಾ ಇರೋದ್ರಿಂದ ಅವತ್ತು ಸ್ಟಿಚ್ ಮಾಡಿರೋದನ್ನು ಅವತ್ತೇ ಎಮ್ಮಿಂಗ್ ಮಾಡಿ ಇಟ್ಬಿಡ್ತೀನಿ. ಮತ್ತು ನಾಳೆಗೇನಾದರೂ ಮತ್ತು ಇನ್ಯಾವುದಿದೆ ನಾಳೆ ಸ್ಟಿಚ್ ಮಾಡೋವಂಥದ್ದು ಅದನ್ನೆಲ್ಲ ತೆಗೆದಿಟ್ಕೊಂಡು ಅಡುಗೆ ಕೆಲಸ ಎಲ್ಲ ಮುಗಿಸಿ ಕಟ್ಟಿಂಗ್ ಮಾಡ್ಕೊಳ್ತೀನಿ. ಮೇಲ್ಗಡೆ ನಮ್ಮ ಬೆಡ್ರೂಮಲ್ಲೇ ಕಟ್ಟಿಂಗ್ ಟೇಬಲ್ನ ಗೋಡೆಗೆ ಫಿಕ್ಸ್ ಮಾಡಿಸ್ಕೊಂಡಿದ್ದೀನಿ. ಯಾಕಂದರೆ ಅದಕ್ಕೆ ಬೇರೆ ಜಾಗ ಎಲ್ಲ ಎಲ್ಲೂ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಐರನ್ ಮಾಡೋದಕ್ಕೂ ಆಗುತ್ತೆ, ಕಟ್ಟಿಂಗ್ ಮಾಡೋದಕ್ಕೂ ಆಗುತ್ತೆ ಅಂಥೇಳಿ ಮೇಲ್ಗಡೆ ನಮ್ಮ ರೂಮಲ್ಲಿ ಕಟ್ಟಿಂಗ್ ಟೇಬಲ್ನ ಗೋಡೆಗೆ ಫಿಕ್ಸ್ ಮಾಡಿಸ್ಕೊಂಡಿದ್ದೀನಿ. ಅಂದರೆ ನಮ್ಮ ಅಂಗಡಿನಲ್ಲಿ ನಾನು ಯಾವ ಥರ ಮಾಡಿಸ್ಕೊಂಡಿದ್ನೋ ಕಟ್ಟಿಂಗ್ ಟೇಬಲ್ ಇಲ್ಲೂ ಕೂಡ ಅದೇ ಥರನೇ. ಈಗ ಜಿಗ್ಜಾಗ ಕಳಿಸೋವಂಥ ಸೀರೆಗಳೆಲ್ಲನೂ ಕೂಡ ಬ್ಲೌಸ್ ಕಟ್ ಮಾಡಿ ಮಡಚಿ ಕವರ್ನಲ್ಲಿ ಹಾಕ್ತಾಯಿದ್ದೀನಿ. ಸದ್ಯಕ್ಕೆ ಇಲ್ಲೇ ಒಬ್ಬರು ಪರಿಚಯ ಆಗಿದ್ದಾರೆ, ಅರ್ಜೆಂಟಾಗಿ ಕೊಟ್ಟರು ಕೂಡ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ತೊಗೊಂಡು ಹೋಗಿ ಕೊಡಬೇಕು, ನಾನೇ ತೊಗೊಂಡು ಬರಬೇಕು. ಮತ್ತು ಇದರಲ್ಲಿ ನಂದು ಒಂದು ಸೀರೆ ಇದೆ, ಮೇಲಿರೋ ವೈಟ್ ಸ್ಯಾರಿ ನಂದೇನೆ, ವೈಭವಲಕ್ಷ್ಮಿ ಪೂಜೆಗಿಟ್ಟಿದ್ದು, ಅದನ್ನು ಕೂಡ ಕಳಿಸ್ತಾ ಇದ್ದೀನಿ. ಇನ್ನೇನು ಹಬ್ಬಗಳೆಲ್ಲ ಬರ್ತಾ ಇದೆ, ಬ್ಲೌಸು ಸ್ಟಿಚ್ ಮಾಡಿ ಇಡೋಣ ಅಂಥೇಳಿ ಸ್ಯಾರಿನ ಜಿಗ್ಜಾಗ ಕಳಿಸ್ತಾ ಇದ್ದೀನಿ. ಈಗ ಇಲ್ಲಿ ಹೊಸ ಜಾಗದಲ್ಲೂ ಕೂಡ ಸ್ವಲ್ಪ ಹೊಸ ಕಸ್ಟಮರೆಲ್ಲ ಪರಿಚಯ ಆಗ್ತಾ ಇದ್ದಾರೆ. ಸ್ಯಾರಿ ಬ್ಲೌಸ್ ಎಲ್ಲ ಕೊಟ್ಟಿದ್ದಾರೆ, ಒಂದು 3 ಸೀರೆ ಕೊಟ್ಟಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಟಿಚ್ ಮಾಡಿಕೊಡಿ ಅಂತ ಡಿಸೈನಾಗೆ ಸ್ಟಿಚ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಅವ್ರಿಗೂ ಕೂಡ ತುಂಬ ಇಷ್ಟ ಆಯಿತು. ಮುಂದಿನ ವಿಡಿಯೋದಲ್ಲಿ ಯಾವ ಥರ ಡಿಸೈನಾಗಿ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಮನೆಯಲ್ಲೇ ಇರೋದ್ರಿಂದ ಮನೆ ಕೆಲಸ, ನನ್ನ ಸ್ಟಿಚಿಂಗ್ ಕೆಲಸ, ನನ್ನ ಯೂಟ್ಯೂಬ್ ಕೆಲಸ, ಇದಕ್ಕೆಲ್ಲ ಟೈಮ್ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಅನಿಸುತ್ತೆ. ಕೆಲವರೆಲ್ಲ ಕಮೆಂಟಲ್ಲಿ ಕೇಳಿದ್ರಿ ಯಾವ ಥರ ಟೈಮ್ ಮ್ಯಾನೇಜ್ ಮಾಡೋದು, ಆಗೋದೇ ಇಲ್ಲ ಅಂತ. ನಿಜ, ನನಗೆ ಅದರ ಎಕ್ಸ್ಪೀರಿಯೆನ್ಸ್ ಇವಾಗ ಆಗ್ತಾ ಇದೆ. ನಾವು ಹೊರಗಡೆ ಕೆಲಸಕ್ಕೆ ಅಂತ ಹೋದರೆ ಒಂದು ಟೈಮಿಂಗ್ಸ್ ಅಂತ ಇರುತ್ತೆ, ಎಷ್ಟಾಗುತ್ತೋ ಅಷ್ಟು ಮನೆ ಕೆಲಸ ಮುಗಿಸಿ ಹೋಗ್ತಾ ಇರ್ತೀವಿ. ಆದರೆ ಮನೆಯಲ್ಲೇ ಇದ್ದರೆ ಕೆಲಸ ಅಂತೂ ನಮ್ಮನ್ನು ಬಿಡೋದೇ ಇಲ್ಲ. ನಾವೇ ಅದನ್ನು ಬಿಟ್ಟು ನಮ್ಮ ಕೆಲಸ ನಾವು ಮಾಡ್ಕೋಬೇಕು ಅಷ್ಟೇ. ಒಂದೊಂದು ಸ್ಯಾರಿ ಫಾಲ್ ಹಾಕಿದ ತಕ್ಷಣ ಅಲ್ಲೇ ಫೋಲ್ಡ್ ಮಾಡಿ ಇಟ್ಬಿಡ್ತೀನಿ. ಯಾಕೆಂದರೆ ಮನೆಯಲ್ಲಿ ನಾನು ಸ್ಟಿಚ್ ಮಾಡ್ತಿರೋದ್ರಿಂದ ನನಗೂ ಸ್ವಲ್ಪ ಭಯ ಆಗುತ್ತೆ. ನೀರು ತಾಕುತ್ತೋ ಅಥವಾ ಎಣ್ಣೆ ಬೀಳುತ್ತೋ, ಏನಾದರೂ ತಿಂದು ನೆಲದ ಮೇಲೆ ಬೀಳಿಸಿರ್ತೀವಿ, ಸೀರೆ ಅದ್ರ ಮೇಲೆ ಬಿದ್ದಾಗ ಏನಾದರೂ ಕರೆ ಆಗಿಬಿಟ್ರೆ ಅಂತ ಭಯ. ಹಾಗಾಗಿ ಅಲ್ಲಲ್ಲಿ ಫಾಲ್ ಹಾಕಿದ ತಕ್ಷಣವೇ ಸ್ಯಾರಿ ಫೋಲ್ಡಿಂಗ್ ಮಾಡಿ ಇಟ್ಬಿಡ್ತೀನಿ. ಮತ್ತು ಇನ್ನೊಂದೇನೆಂದರೆ ಮನೆ ತುಂಬ ಹಾಗೆ ಬಟ್ಟೆ ಹರಡ್ಕೊಂಡಿರೋದಕ್ಕೂ ಬೇಜಾರು ಅನಿಸುತ್ತೆ. ಸಡನ್ನಾಗಿ ಯಾರಾದರೂ ಬಂದರೆ ಏನಿದು ಮನೆ ತುಂಬ ಬಟ್ಟೆಗಳು ಹೀಗೆ ಹರಡಿದೆ ಅಂದ್ಕೊಳ್ತಾರೆ. ಆದರೂ ತುಂಬ ವರ್ಷ ಗ್ಯಾಪ್ ಆದಮೇಲೆ ಮತ್ತೆ ನಾನು ಮನೆಯಲ್ಲೇ ಸ್ಟಿಚ್ ಮಾಡ್ತಿರೋದು ಏನೋ ಒಂದು ಹೊಸ ರೀತಿ ಅನುಭವ ಆಗ್ತಾ ಇದೆ. ನನ್ನ ಡೈಲಿ ರೂಟೀನ್ ಹೇಗಿರುತ್ತೆ, ಯಾವ್ಯಾವ ಥರ ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ದೀನಿ, ನಾನು ಯಾವ ಥರ ಟೈಮ್ ಮ್ಯಾನೇಜ್ ಮಾಡ್ತೀನಿ, ನಂತರ ನೀವು ಏನಾದರೂ ಮನೇಲಿ ಸ್ಟಿಚಿಂಗ್ ಮಾಡ್ತಾಯಿದ್ರೆ ಕಸ್ಟಮರ್ನ ಯಾವ ಥರ ಅಟ್ರ್ಯಾಕ್ಟ್ ಮಾಡಬೇಕು, ನಾವು ಮನಿ ಸೇವಿಂಗ್ಸ್ ಯಾವ ಥರ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಯಾವ ಥರ ಮಾಡಬೇಕು, ಎಲ್ಲನೂ ನೀವು ತಿಳ್ಕೋಬೇಕು ಅಂತ ಇದ್ದರೆ ಕಂಟಿನ್ಯೂಸ್ ಆಗಿ ನನ್ನ ವಿಡಿಯೋನ ಫಾಲೋ ಮಾಡಬೇಕು, ಆಯಿತಾ?